ಬ್ಯಾಸ್ಗ್ಯಾಗ ತರಕಾರಿ ರೇಟ್ ಪೂರ್ತಿ ಏರಿರ್ತೈತಿ. ಅದ್ರಾಗ ಹೋಗ್ಲಿ ಬಿಡು ಅಂತ ತರಕಾರಿ ತಂದ್ರೂ ಅದು ಬಾಡೆ ಬಿಟ್ಟಿರ್ತೈತಿ. 12 ತಿಂಗಳನ್ನು ಫ್ರೆಶ್ ಆಗಿರೋದು ಉಳ್ಳಾಗಡ್ಡಿ ಅಷ್ಟೆ. ಈ ಉಳ್ಳಾಗಡ್ಡಿಯಿಂದ ಇವತ್ತು ನಾವು ಭಾಳ ರುಚಿಯಾಗಿರುವಂಥ ಒಂದು ಚಟ್ನಿ ತಯಾರ್ಸಾಕತ್ತೀವಿ. ಈ ರೀತಿ ಇದನ್ನು ನೀವು ತಯಾರಿಸಿ ಸ್ಟೋರ್ ಮಾಡಿನೂ ಇಡ್ಬೋದು. 2 ರೊಟ್ಟಿ ತಿನ್ನೋರು ಇದ್ರ ಜೊತೆ 4-5 ರೊಟ್ಟಿ ತಿಂತಾರ. ಇದು ಅಷ್ಟು ಅದ್ಭುತ ರುಚಿ ಆಕತಿ. ನಮಸ್ಕಾರ ರೀ, ಶ್ರಾವಣಿ ಅಡುಗೆ ಮನೆಯೊಳಗೆ ಸ್ವಾಗತ. ನಾನು ರಶ್ಮಿ. ಜಾಸ್ತಿ ತಡ ಮಾಡೋದು ಬೇಡ, ಈ ಉಳ್ಳಾಗಡ್ಡಿ ಚಟ್ನಿ ಹೆಂಗೆ ತಯಾರಿಸೋದು ಅಂತ ತೋರಿಸ್ಕೊಡ್ತೇನೆ ಬರ್ರಿ. ಇದನ್ನು ತಯಾರ್ಸಕ್ಕೆ ನಾನಿಲ್ಲಿ ಒಂದು 5 ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ತೊಗೊಂಡೇನಿ. 2 ಟೊಮ್ಯಾಟೊ ತೊಗೋರಿ. ಇವನ್ನ ನಾನು ಮುಂಚೆನ ಸಿಪ್ಪಿ ತೆಗ್ದಿದ್ದೆ. ಈಗ ಇವನ್ನ ಉದ್ದಕ್ಕೆ ತೆಳ್ಳಗೆ ಕಟ್ ಮಾಡ್ಕೊಂಡು ತೊಗೊಳ್ಳೋಣ. ಆದಷ್ಟು ಉಳ್ಳಾಗಡ್ಡಿ ಏನದವು ನೋಡ್ರಿ, ಇವನ್ನ ಸೇಮ್ ಆಕಾರದಾಗನ ಕಟ್ ಮಾಡೋಕೆ ಟ್ರೈ ಮಾಡಿರಿ. ನೋಡ್ರಿ, ಹಿಂಗೆ ಉದ್ದಕ್ಕೆ ತೆಳ್ಳಗೆ ಕಟ್ ಮಾಡ್ಕೊಂಡು ತಗೋರಿ. ಇವನ್ನ ಒಂದ ಸಮ ಕಟ್ ಮಾಡೋದ್ರಿಂದ ಇವನ್ನ ಬೇಯಿಸ್ಬೇಕಾದ್ರೆ ಇವು ಎಲ್ಲ ಒಂದ ಸತಿ ಚಂದಾಗ ಬೇಯ್ತವು. ಇವು ದಪ್ಪ ತೆಳ್ಳಗೆ ಈ ರೀತಿ ಕಟ್ಟಾದ್ರೆ ದಪ್ಪನಿರೋ ತುಂಡು ಬೇಯಕ್ಕೆ ಜಾಸ್ತಿ ಹೊತ್ತು ಬೇಕಾಕತಿ. ಅದು ಬೇಯೋ ಅಷ್ಟೊತ್ತಿಗೆ ತೆಳ್ಳನ ತುಂಡು ಜಲ್ದಿ ಬೆಂದು ಹೊತ್ತೋ ಸಾಧ್ಯತೆ ಇರ್ತೈತಿ. ಅದರಿಂದ ಇವನ್ನ ಆದಷ್ಟು ಈ ರೀತಿ ಒಂದ ಸಮ ತೆಳ್ಳಗೆ ಕಟ್ ಮಾಡೋಕ್ಕೆ ಟ್ರೈ ಮಾಡಿರಿ. ಇಲ್ಲಿ ನಾನು ಎಲ್ಲ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡು ತೊಗೊಂಡೇನಿ. ಇವನ್ನ ಮತ್ತು ಪ್ಲೇಟ್ನಾಗ ಇಟ್ಟು ಈಗ ಟೊಮ್ಯಾಟೊ ಕಟ್ ಮಾಡ್ಕೊಂಡು ತೊಗೊಳ್ಳೋಣ. ಟೊಮ್ಯಾಟೊ ಜಲ್ದಿ ಬೇಯ್ತು, ಅದರಿಂದ ಇವನ್ನ ನೀವು ಒಂದು ಸ್ವಲ್ಪ ದೊಡ್ಡ ಆಕಾರದಾಗ ಕಟ್ ಮಾಡಿದ್ರೂ ನಡಿತೈತಿ. ಈ ತುಂಬಿನ ಭಾಗ ಒಂದು ಸ್ವಲ್ಪ ಗಟ್ಟಿ ಇರ್ತೈತಿ. ಇದನ್ನು ಈ ರೀತಿ ಕಟ್ ಮಾಡಿ ತೆಗೆದು ಬಿಡ್ರಿ. ನೋಡ್ರಿ, ಈ ಥರ ದೊಡ್ಡ ಆಕಾರದಾಗ ಇದನ್ನು ಕಟ್ ಮಾಡಿದ್ರೂ ನಡಿತೈತಿ. ನಾನು ಇದನ್ನು ರಫ್ಲಿ ಚಾಪ್ ಮಾಡ್ಕೊಂಡು ತೊಗೊಳಕತ್ತೇನಿ. ಇದೇ ರೀತಿ ತುಂಬಿನ ಗಟ್ಟಿ ಭಾಗ ತೆಗೆದು ಉಳ್ದಿದ್ದ ಟೊಮ್ಯಾಟೊನು ಕಟ್ ಮಾಡ್ಕೊಂಡು ತಗೊಳ್ಳೋಣ. ಉಳ್ಳಾಗಡ್ಡಿ ದೇಹಕ್ಕೆ ತಂಪು, ಅದರಿಂದ ಬ್ಯಾಸ್ಗಿ ಒಳಗೆ ಈ ಥರದ ಚಟ್ನಿ ತಿಂದ್ರೆ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಈ ಥರ ಉಳ್ಳಾಗಡ್ಡಿ ಮತ್ತು ಟೊಮ್ಯಾಟೊ 2 ಕಟ್ ಮಾಡಿ ಆಗೈತಿ. ಈಗ ಇದನ್ನು ಹಿಂಗೆ ಸೈಡ್ ತೆಗೆದಿಟ್ಟು ಗ್ಯಾಸ್ ಮ್ಯಾಗ ಒಂದು ದಪ್ಪನ ತಳ ಇರೋ ಬಾಳ್ಗಿ ಬಿಸಿ ಮಾಡ್ಕೊರಿ. ನಾನಿಲ್ಲಿ ಈ ಅಗಾರೋ ಟ್ರೈಪ್ಲೈ ಸ್ಟೀಲ್ ಕಡಾಯಿ ತಗೊಂಡೇನಿ. ಇದ್ರಾಗ 5 ಚಮಚೆ ಅಷ್ಟು ಎಣ್ಣೆ ಹಾಕಿ 8 ಒಣ ಮೆಣಸಿನ್ಕಾಯಿ ಹಾಕ್ರಿ. ಇವು ಗರಿ ಗರಿ ಆಗೋವರೆಗೂ ಇವನ್ನ ಎಣ್ಣೆ ಒಳಗೆ ಕರೆದು ತಗೊಳ್ಳೋಣ. ಈ ರೀತಿ ಇವನ್ನ ಹುರಿಯಾಕ ಜಾಸ್ತಿ ಹೊತ್ತು ಬೇಕಾಗಂಗಿಲ್ಲ. ಒಂದು ಅರ್ಧ ನಿಮಿಷದಾಗ ನೋಡ್ರಿ ಇವು ಗರಿ ಗರಿ ಆಗ್ಯವು. ಎಣ್ಣೆ ಬಸ್ತು ಇವನ್ನ ಹೊರಗೆ ತೆಗೆದು ಬಿಡ್ರಿ. ಈ ರೀತಿ ಒಂದು ಸ್ವಲ್ಪ ಕ್ರಿಸ್ಪಿ ಆಗಿರಬೇಕು. ಈಗ ಇದೇ ಎಣ್ಣೆ ಒಳಗೆ 1/4 ಚಮಚೆ ಅಷ್ಟು ಮೆಂತೆ ಕಾಳು, 1 ಚಮಚ ಧನಿಯಾ, ನಾವು ಕೊತ್ತಂಬರಿ ಕಾಳು ಅಥವಾ ಹವಿಜ ಅಂತೇವೆ ನೋಡ್ರಿ, ಅವನ್ನ ಹಾಕ್ರಿ. ಒಂದು ಸ್ವಲ್ಪ ಬೆಳ್ಳುಳ್ಳಿ, 1 ಗಡ್ಡೆ ಅಷ್ಟು ಬೆಳ್ಳುಳ್ಳಿ ಹಾಕೇನಿ. ಗ್ಯಾಸ್ ಮೀಡಿಯಮ್ ಫ್ಲೇಮ್ನಾಗಿಟ್ಟು ಇವನ್ನ ಎಣ್ಣೆ ಒಳಗೆ ಹುರಿದು ತಗೊಳ್ಳೋಣ. ನೀವು ಬೆಳ್ಳುಳ್ಳಿ ತಿನ್ನಂಗಿಲ್ಲ ಅಂದ್ರೆ ಬೆಳ್ಳುಳ್ಳಿ ಬದಲಿ ನೀವಿಲ್ಲಿ ಶುಂಠಿನೂ ಹಾಕ್ಬಹುದು. ಬೆಳ್ಳುಳ್ಳಿ ಹಸಿ ವಾಸನೆ ಹೋದ್ಮ್ಯಾಗ ಇದ್ರಾಗ ನಾವೇನು ಹೆಚ್ಚಿಟ್ಟಿದ್ವಿ ನೋಡ್ರಿ ಉಳ್ಳಾಗಡ್ಡಿ, ಅವನ್ನ ಹಾಕ್ರಿ. ಗ್ಯಾಸ್ ಲೋ ಟು ಮೀಡಿಯಮ್ ಫ್ಲೇಮ್ನಾಗಿಟ್ಟು ಹಿಂಗೆ ಇವನ್ನ ಕೈ ಆಡಿಸ್ತಾನ ಹುರಿದು ತಗೊಳ್ಳೋಣ. ಇವನ್ನ ನಾವು ತೆಳ್ಳಗೆ ಉದ್ದಕ್ಕೆ ಕಟ್ ಮಾಡೇವಿ, ಅದರಿಂದ ಇವು ಬೇಯಕ್ಕೆ ಜಾಸ್ತಿ ಹೊತ್ತು ಬೇಕಾಗಂಗಿಲ್ಲ. ಇವು ಒಂದು ಸ್ವಲ್ಪ ಲೈಟ್ ಹೊಂಬಣ್ಣಕ್ಕೆ ಬರ್ತಾವೆ ನೋಡ್ರಿ, ಅಲ್ಲಿವರೆಗೂ ಇವನ್ನ ಇದೇ ರೀತಿ ಕೈ ಆಡಿಸ್ತಾನ ಹುರಿರಿ. ಒಂದು 2-3 ನಿಮಿಷ ಹುರಿದ ಮ್ಯಾಗ ಉಳ್ಳಾಗಡ್ಡಿ ಮೆತ್ತಗಾಗ್ಯವು ಮತ್ತು ಈ ರೀತಿ ಲೈಟಾಗಿ ಹೊಂಬಣ್ಣನೂ ಬಂದೈತಿ. ಈಗ ಇದ್ರಾಗ ಟೊಮ್ಯಾಟೊ ಹಾಕ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ನಿಂಬೆ ಹಣ್ಣಿನ ಗಾತ್ರದ ಹುಣಸೆ ಹಣ್ಣು ಹಾಕ್ರಿ. ಹುಣಸೆ ಹಣ್ಣು ಹಾಕೋದ್ರಿಂದ ಇದು ಭಾಳ ರುಚಿ ಆಕತಿ. ಅಕಸ್ಮಾತ್ ಹುಣಸೆ ಹಣ್ಣಿಲ್ಲ ಅಂದ್ರೆ ನೀವು ಇಲ್ಲಿ ವಿನೆಗರ್ನು ಹಾಕ್ಬಹುದು. ಈಗ ಇನ್ನೊಂದು 4-5 ನಿಮಿಷ ಇವನ್ನೆಲ್ಲ ಚಂದಗ ಈ ರೀತಿ ಕೈ ಆಡಿಸ್ತಾನ ಬೇಯಿಸಿ ತಗೊಳ್ಳೋಣ. ಈ ರೀತಿ ಇವನ್ನ ನೀವು ಕಂಟಿನ್ಯೂಸ್ ಆಗಿ ಕೈ ಆಡಿಸ್ತಾನ ಬೇಯಿಸ್ಬೋದು, ಅಥವಾ ಒಂದು ಸ್ವಲ್ಪ ನಿಂತು ಮುಚ್ಚಳ ಮುಚ್ಚಿ ಬೇಯಿಸಿ ಆಮ್ಯಾಗ ಮತ್ತೆ ಕಲಿಸ್ಕೊಂಡು ಈ ರೀತಿ ಬೇಯಿಸ್ಬೋದು. ಆದರೆ ಇದು ತಳಕ್ಕೆ ಹೊತ್ತಬಾರ್ದು, ಆ ರೀತಿ ಇದನ್ನು ಬೇಯಿಸ್ಕೊಂಡು ತಗೋರಿ. ನೋಡ್ರಿ, ಇಲ್ಲಿ ಟೊಮ್ಯಾಟೊ ಬೆಂದು ಮೆತ್ತಗಾಗ್ಯವು, ಎಲ್ಲ ಪದಾರ್ಥ ಚಂದಾಗ ಬೆಂದವು. ಗ್ಯಾಸ್ ಆಫ್ ಮಾಡಿ ಇದನ್ನು ಕೆಳಗಿಳಿವಿ, ಒಂದು ಸ್ವಲ್ಪ ಹೊತ್ತು ಆರಾಕ್ ಬಿಡ್ರಿ. ಇವಾರ್ಲಿ ಅಲ್ಲಿವರೆಗೂ ಮಿಕ್ಸಿ ಜಾರ್ನ್ಯಾಗ ನಾವು ಹುರಿದು ತೊಗೊಂಡಿದ್ವಿ ನೋಡ್ರಿ ಮೆಣಸಿನ್ಕಾಯಿ, ಅವನ್ನ ಸಣ್ಣಕ್ಕೆ ಗ್ರೈಂಡ್ ಮಾಡ್ಕೊಂಡು ತಗೋರಿ. ಇವನ್ನ ಈ ರೀತಿ ಮುಂಚೆನ ಗ್ರೈಂಡ್ ಮಾಡ್ಕೊರಿ, ಅಂದ್ರೆ ಚಂದಾಗ ಗ್ರೈಂಡ್ ಹಾಕವು. ಇವು ತೀರಾ ಫೈನ್ ಪೌಡರ್ ಆಗಂಗಿಲ್ಲ. ರೆಡ್ ಚಿಲ್ಲಿ ಫ್ಲೇಕ್ಸ್ ಇರ್ತೈತಿ ನೋಡ್ರಿ, ಆ ಥರ ಬರ್ತೈತಿ. ಈಗ ಇದ್ರಾಗ ನಾವು ಬೇಯಿಸಿ ಇಟ್ಟಿರೋ ಉಳ್ಳಾಗಡ್ಡಿ ಅವನ್ನೆಲ್ಲ ಹಾಕಿ 1 ಚಮಚೆ ಅಷ್ಟು ಜೀರಿಗೆ ಹಾಕಿ ಇದನ್ನು ಸಣ್ಣಕ್ಕೆ ಗ್ರೈಂಡ್ ಮಾಡ್ಕೊಂಡು ತಗೊಳ್ಳೋಣ. ಈ ಸತಿ ಮೆಣಸಿನ್ಕಾಯಿ ತುಂಡೇನದು ನೋಡ್ರಿ, ಅವು ಪೂರ್ತಿ ಸಣ್ಣಕ್ಕೆ ಗ್ರೈಂಡ್ ಹಾಕವು. ಪರ್ಫೆಕ್ಟ್ ನೋಡ್ರಿ, ಚಟ್ನಿಗೆ ಎಷ್ಟು ಚಂದ ರೆಡ್ ಕಲರ್ ಬಂದೈತಿ. ಈಗ ಇದನ್ನು ಸೈಡ್ ತೆಗೆದಿಟ್ಟು ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಂಡು ತಗೊಳ್ಳೋಣ.
ಗ್ಯಾಸ್ ಮ್ಯಾಗ ಎಣ್ಣೆ ಬಿಸಿ ಮಾಡಿಕೊಂಡು ಇದ್ರಾಗ ಅರ್ಧ ಚಮಚೆ ಸಾಸ್ವಿ ಮತ್ತು ಅರ್ಧ ಚಮಚೆಯಷ್ಟು ಜೀರಿಗೆ ಹಾಕ್ರಿ. ಇವು ಚಟಪಟ ಅಂದ್ಮ್ಯಾಗ ಇದ್ರಾಗ 1 ಚಮಚ ಉದ್ದಿನ ಬ್ಯಾಳಿ, 1 ಚಮಚ ಕಡ್ಲಿ ಬ್ಯಾಳಿ, 1/4 ಚಮಚೆಯಷ್ಟು ಹಿಂಗ್, ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಇವನ್ನೆಲ್ಲ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡು ತಗೋರಿ. ನಾನಿಲ್ಲಿ ಇಡೀ ಬೆಳ್ಳುಳ್ಳಿ ಹಾಕೀನಿ, ನೀವು ಬೇಕಂದ್ರೆ ಇವನ್ನ ಸಣ್ಣಕ್ಕೆ ಹೆಚ್ಚಿನೂ ಹಾಕ್ಬಹುದು. ಚಟ್ನಿ ಒಳಗೆ ಇನ್ನೂ ರುಚಿ ಅನ್ನಿಸ್ತೈತಿ. ಬೆಳ್ಳುಳ್ಳಿ ಹಸಿ ವಾಸನೆ ಹೋಗಿ ಬ್ಯಾಳಿ ಎಲ್ಲ ಹೊಂಬಣ್ಣಕ್ಕೆ ಬರ್ತಾವ ನೋಡ್ರಿ. ಆಗ ಇದ್ರಾಗ ಕರಿಬೇವು ಹಾಕ್ರಿ. ಕರಿಬೇವು ನಮ್ಮ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಪಲ್ಯದಾಗ ಅಥವಾ ಸಾರಿನ ಒಳಗೆ ಕರಿಬೇವು ಹಾಕಿದಾಗ ಕೆಲವರು ಅಥವಾ ಸಣ್ಣ ಹುಡುಗರು ಇದನ್ನು ಸೈಡ್ ತೆಗೆದಿಟ್ಟು ಊಟ ಮಾಡ್ತಾರ. ಆದರೆ ಈ ರೀತಿ ಚಟ್ನಿ ಒಳಗೆ ಹಾಕಿ ಇದನ್ನು ಸರ್ವ್ ಮಾಡೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಚಟ್ನಿ ರುಚಿನೂ ಆಕತಿ. ಕರಿಬೇವು ಗರಿ ಗರಿ ಆಗೋವರೆಗೂ ಬೇಯಿಸಿದ ಮ್ಯಾಗ ಈಗ ಇದ್ರಾಗ ಗ್ರೈಂಡ್ ಮಾಡಿಟ್ಟಿರೋ ಉಳ್ಳಾಗಡ್ಡಿ ಮತ್ತು ಟೊಮ್ಯಾಟೊ ಪೇಸ್ಟ್ ಹಾಕ್ರಿ. ಗ್ಯಾಸ್ ಲೋ ಟು ಮೀಡಿಯಮ್ ಫ್ಲೇಮ್ನಾಗಿಟ್ಟು ಈ ರೀತಿ ಕೈ ಆಡಿಸ್ತಾನೆ ಇದನ್ನು ಮಿಕ್ಸ್ ಮಾಡ್ಕೊಂಡು ತಗೊಳ್ಳೋಣ. ಇದನ್ನು ನಾವು ಹೆಂಗೆ ಬೇಯಿಸ್ತೇವೆ ನೋಡ್ರಿ, ಹಂಗೆ ಕ್ರಮೇಣ ಇದು ಎಣ್ಣೆ ಬಿಡ್ತೈತಿ ಮತ್ತು ಇದ್ರ ಕಲರ್ನು ಒಂದು ಸ್ವಲ್ಪ ಡಾರ್ಕ್ ಆಕತಿ. ಒಂದು 5ರಿಂದ 6 ನಿಮಿಷ ಬೇಯಿಸಿದ ಮ್ಯಾಗ ನೀವು ಇಲ್ಲಿ ಗಮನಿಸ್ತಿರ್ಬೋದು ಚಟ್ನಿ ಕಲರ್ ಡಾರ್ಕ್ ಆಗೈತಿ. ಇದು ಎಡ್ಜಸ್ಗೆ ಈ ರೀತಿ ಎಣ್ಣೆನೂ ಬಿಡಾಕತೈತಿ. ಈ ಥರ ಇದನ್ನು ಪೂರ್ತಿ ಬೇಯಿಸಿದ ಮ್ಯಾಗ ಇದು ರೆಡಿ ಐತಿ. ಗ್ಯಾಸ್ ಆಫ್ ಮಾಡಿ ಇದನ್ನು ಕೆಳಗಿಡ್ವಿ, ಚಂದಾಗ ಆರಿಸಿ ಒಂದು ಏರ್ ಟೈಟ್ ಕಂಟೈನರ್ನಾಗ ಸ್ಟೋರ್ ಮಾಡಿ ಇಡ್ರಿ. ಫ್ರಿಜ್ನಾಗ ಇದನ್ನು ನೀವು ಆರಾಮಾಗಿ 2ರಿಂದ 3 ವಾರ ಸ್ಟೋರ್ ಮಾಡಿ ಇಡಬಹುದು. ಎಣ್ಣೆ ಜಾಸ್ತಿ ಹಾಕಿದ್ರೆ ಹೊರಗೂ ಸ್ಟೋರ್ ಮಾಡಿ ಇಡಬಹುದು. ಇದು ರೊಟ್ಟಿ, ಚಪಾತಿ, ಅನ್ನ, ಪರೋಠ, ನಾನ್ ಎಲ್ಲದಕ್ಕೂ ಪರ್ಫೆಕ್ಟ್ ಕಾಂಬಿನೇಷನ್ ಆಕತಿ. ಸೊ ನೀವು ಕೂಡ ಖಂಡಿತ ಈ ಉಳ್ಳಾಗಡ್ಡಿ ಚಟ್ನಿ ಒಂದ್ಸತಿನಾದರೂ ಮಾಡ್ಕೊಂಡು ತಿನ್ರಿ. ನಿಮ್ಮ ಮನ್ಯಾಗ ಖಂಡಿತ ಎಲ್ಲರಿಗೂ ಇಷ್ಟ ಆಕತಿ. ಇವತ್ತಿನ ಈ ವಿಡಿಯೋ ನಿಮ್ಗೆ ಚಲೋ ಅನ್ಸಿದ್ರೆ, ಸ್ವಲ್ಪರ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಹಂಗೆ ಫ್ಯಾಮಿಲಿ ಸರ್ಕಲ್ ಜೊತೆ ವಿಡಿಯೋನ ಶೇರ್ ಮಾಡಿ ಪ್ರೋತ್ಸಾಹಿಸಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಭೇಟಿ ಆಗೋಣಂತ ಮತ್ತೊಂದು ಹೊಸ ರುಚಿಯಾಗಿರೋ ಇನ್ನೋವೇಟಿವ್ ರೆಸಿಪಿ ಜೊತೆಗೆ. ಅಲ್ಲಿವರೆಗೂ ನಕ್ಕೊಂತಿರ್ರಿ, ತಿನ್ಕೊಂತಿರ್ರಿ, ಖುಷಿಯಾಗಿರ್ರಿ.